ಎಲ್ಲರೂ ಗುರುತಿರು ಹಂತವಾಗಿ ಒಂದೊಂದನ್ನೇ ಒಂದು ಸ್ವಲ್ಪ ಸುಧಾರಣೆ ತರ್ತಾ ಅವರು. ಗಂಡ ಸತ್ತರೆ ಅವಳು ಚಿತೆಯಲ್ಲಿ ಹಾರುವಂತದ್ದು ಸತಿ ಪದ್ಧತಿಗೆ ಹೋಯಿತು. ಅವಳನ್ನ ಶೋಕೇಸ್ನಲ್ಲಿ ಮಾರಾಟ ಮಾಡುವಂತ ಹರಿಶ್ಚಂದ್ರ ಸಾಕ್ಷಿ. ಅವನು ಯಾರಿಗೋ ಮಾತು ಕೊಟ್ಟಿದ್ದ, ಆ ಮಾತನ್ನ ಮೀರಬಾರ್ದು, ಧರ್ಮ ಬಹಳ ಹೆಚ್ಚು, ಹೆಣ್ಣು ಹೆಚ್ಚಲ್ಲ ಅನ್ನೋ ಭಾವನೆ ಇತ್ತು. ಅವಳನ್ನ ನಿಲ್ಲಿಸಿ ಮಾರಾಟ ಮಾಡಿ ಯಾರೋ ಮಾತು ಅನ್ನೋದನ್ನು ನಾವು ಕೇಳ್ತೀವಿ. ಹೀಗೆ ಹೆಣ್ಣು ಯಾವುದಕ್ಕೂ ಲೆಕ್ಕ ಜಮೆಗೆ ಇದ್ದಂತಹದ್ದನ್ನ ಗಮನಿಸಿದವರು ಬಹಳ ಜನ ಇದ್ರು ಕೂಡ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರುತಿಸುವಿಕೆ ಅದು ಅತ್ಯಂತ ಅದ್ಭುತವಾಗಿದೆ ಮತ್ತು ಅತ್ಯಂತ ಮಾನವೀಯತೆಯಿಂದ ಕೂಡಿದಂತ ಒಂದು ದೃಷ್ಟಿಕೋನ ಇದ್ದಿದ್ದಕ್ಕೆ ಅವರು ದೇಶದ ಸ್ವಾತಂತ್ರ್ಯವನ್ನ ನೀವು ಮಾಡಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನೀವು. ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಬೇರೆ ಬೇರೆ ದೇಶಭಕ್ತರು ಎಲ್ಲರೂ. ಆದರೆ ನನ್ನ ಗುರಿ ಈ ಬ್ರಿಟಿಷರು ಹೋಗೋದ್ರೊಳಗಾಗಿ ನಾನು ಏನಾದರೂ ಮಾಡಿ ಈ ಒಂದು ಜಾತಿಯ ನಿರ್ಮೂಲನೆ ಮತ್ತು ಈ ಅಸ್ಪೃಶ್ಯತಾ ನಿವಾರಣೆ, ಸಮಾನತೆ, ಸೋದರತ್ವ ತರುವಂತಹ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದು ನಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಅದಕ್ಕಾಗಿ ಓದಿದ್ರು ಸುಮ್ಮನೆ ಯಾರು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಈಗ ನಾನು ನಿಂತು ಮಾತಾಡ್ತಿದ್ದೀನಿ ಅಂದ್ರೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿರ್ಬೇಕಾಗ್ತದೆ. ಓದು, ವಿದ್ಯೆ ಇವಿಲ್ಲದೆ ಇದ್ರೆ ನಾವು ಏನನ್ನೂ ಕೂಡ ಸಾಧಿಸೋಕೆ ಆಗೋದಿಲ್ಲ. ಇವಾಗ ಮಾತಾಡ್ತಾ ಆಶಯ ನುಡಿಗಳನ್ನ ಮಾತಾಡುವಾಗ ಹೇಳಿದ್ರು, ಏನೆಲ್ಲವನ್ನ ನಾವು ತಿಳ್ಕೊಬೇಕಾದ್ರೆ ಓದು ಬಹಳ. ಹೌದು, ಓದೇ ಇಲ್ಲ